ಎಷ್ಟು ವರ್ಷದಿಂದ ನೀವು ಇಲ್ಲಿ ದೇವ್ರಿಗೆ ಬರ್ತಾ ಇದ್ದೀರಾ ಮೈಯಂಕಕ್ಕೆ? ನಾವು ಇಲ್ಲೇ ಪ್ರಾಯದಿಂದಲೂ ಇದೇ ಊರಾಗಿಂದ ಬೆಳೆದು ಯಾವಾಗಲೂ ಬರ್ತೀವಿ ಇದೇ ದೇವಸ್ಥಾನಕ್ಕೆ. 5 ವರ್ಷ ಮಾಡ್ತಿದ್ವಿ, ಈ ಸಲ 9 ವರ್ಷ ಮಾಡ್ತೀವಿ. ಎಲ್ಲರೂ ಸೇರಿ ಮಾಡ್ತೀವಿ. ಊರಿನ ಜೊತೆ ಮಾಡ್ತೀವಿ. ಎಲ್ಲ ಹೊರಗಿದ್ದೆ ಯಾವಾಗಲೂ ಹಬ್ಬ ಮಾಡ್ತೀವಿ. ಯಾವಾಗಲೂ 5 ವರ್ಷಕ್ಕೊಮ್ಮೆ ಹಬ್ಬ ಮಾಡ್ತಿದ್ವಿ. ಈ ಸಲ 9 ವರ್ಷಕ್ಕೆ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಎಲ್ಲರೂ ಪೂಜೆ ಮಾಡಿಸ್ತೀವಿ. ಇರ್ತಕ್ಕಂಥ ಅಮ್ಮನವರ ಜಾತ್ರೆ ಇದು ನಮ್ಮ ತಾತ ಮುತ್ತತ್ತರ ಕಾಲದಿಂದ ಬಂದಿರತಕ್ಕಂಥದ್ದು. ಇದು ಇತಿಹಾಸ ಎಷ್ಟು ವರ್ಷದಿಂದ ಗೊತ್ತೇ ಇಲ್ಲ ನಮಗೆ. ನಾರಾಯಣದೇವರ ಕೆರೆ ಟಿ ಬಿ ಡ್ಯಾಮು ನೀರಿನಲ್ಲಿ ಮುಳುಗಡೆ ಆಗಿ ಅಲ್ಲಿ ಏನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ, ಅದನ್ನೇ ನಾವು ಇಲ್ಲಿ ಬಂದು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ 5 ವರ್ಷಕ್ಕೊಂದು ಸಲ ನಾವು ಈ ಜಾತ್ರೆ ಮಾಡ್ತಾ ಇದ್ವಿ. ಲಾಸ್ಟು 2020ಕ್ಕೆ ಆಗ್ಬೇಕಾಯ್ತು ಈ ಜಾತ್ರೆ. 2015ಕ್ಕೆ ಆಗಿದ್ದು 20ಕ್ಕೆ ಆಗ್ಬೇಕಾಯ್ತು. 20ರ ಕರೋನಾ ಬಂದು ಲಾಕ್ಡೌನ್ ಆಗಿಬಿಡ್ತು. ನಾವು 2020ಕ್ಕೆ ನಿಲ್ಲಿಸಿ ಈ 2024ಕ್ಕೆ ಅಂದರೆ 9 ವರ್ಷದಲ್ಲಿ ನಾವು ಈ ಜಾತ್ರೆ ಮಾಡ್ತಾಯಿದ್ದೀವಿ. ಈ ಜಾತ್ರೆ ವಿಶೇಷತೆ ಏನಂದರೆ, ನಾವು ಇಲ್ಲಿ ನಮ್ಮ ಚಿಕ್ಕಹಳ್ಳಿ ಆದ್ರೂ ಇದರ ಭಕ್ತರು ಇಡೀ ನಾರಾಯಣದೇವರ ಕೆರೆ ಏನು ಬಿಟ್ಟೋಗಿರ್ತಾರಲ್ಲ, ಅವರೆಲ್ಲರೂ ಈ ಜಾತ್ರೆಗೆ ನಿಮಿತ್ತವಾಗಿ ಅವ್ರು ಎಲ್ಲೇ ಹೋಗಿದ್ರು ಇಲ್ಲಿ ಬರ್ತಾರೆ. ನಾಳೆ ದಿನ ಬಂದು ಆ ದೇವಿಗೆ ಹಣ್ಣು ಕಾಯಿ ಅರ್ಪಣೆ ಮಾಡಿ ಆ ತಾಯಿ ಆಶೀರ್ವಾದ ಪಡಿತಾರೆ. ಇನ್ನೊಂದು ಏನಂದರೆ, ನಾವು ಹಿಂದೂ ಮುಸ್ಲಿಮು ಆ ಜನ ಈ ಜನ ಅಂತ ನಾವು ಭೇದ ಭಾವ ಇಲ್ಲ. ನಮಗೇನೆಂದರೆ ಎಲ್ಲರೂ ನಾವು ಅಮ್ಮನ ಭಕ್ತರೇ. ಅದೇ ರೀತಿಯಾಗಿ ನಾವು ಬಸವನ ಜಯಂತಿ ಅಮಾವಾಸ್ಯೆಯಾಗಿ ನೆಕ್ಸ್ಟ್ ದಿನ ಏನು ಮಂಗಳವಾರ ಬರುತ್ತಲ್ಲ, ಬಸವನ ಜಯಂತಿ ನೆಕ್ಸ್ಟ್ ಮಂಗಳವಾರ ಬರುತ್ತಲ್ಲ, ಅವತ್ತಿನ ದಿನ ಗಟ್ಟಿಗಡಿಗೆ ಅಂತ ಪ್ರತಿಷ್ಠಾಪನೆ ಮಾಡ್ತೀವಿ. ಆ ಗಟ್ಟಿಗಡಿಗೆ ಪ್ರತಿಷ್ಠಾಪನೆ ಅಂದರೆ 5 ಜನಾಂಗದವ್ರ ಮನೆಯಲ್ಲಿ. ಒಂದು ಗೌಡರು, ನಮ್ಮ ಊರು ಗೌಡ್ರ ಮನೆಯಲ್ಲಿ ಮೊದಲನೇದು, 2ನೇದು ಶಾನುಭೋಗರು ಬ್ರಾಹ್ಮಣರು, ಅದು 2ನೇದು, 3ನೇದು ತಳವಾರು, 4ನೇದು ಬಾರಿಕರು, 5ನೇದು ಹರಿಜನ. ಇದೇ ರೀತಿಯಾಗಿ 5 ಗಟ್ಟಿಗಡಿಗೆಯನ್ನು ನಾವು ಮಂಗಳವಾರ ದಿನ ಪ್ರತಿಷ್ಠಾಪನೆ ಮಾಡಿ, ಅಂದರೆ 14ನೇ ತಾರೀಕಿನ ದಿನ ನಾವು ರಾತ್ರಿ ಇದನ್ನು ಪ್ರತಿಷ್ಠಾಪನೆ ಮಾಡಿವಿ. ಅಲ್ಲಿಂದ ಇಲ್ಲಿವರೆಗೆ 9 ದಿನ ಅದ್ರ ಮೇಲೆ ನಾವು ಒಂದು ದೀಪ ಉರಿಸ್ತೀವಿ, ನಂದ ದೀಪ ಅಂತೇಳಿ. ಅದು ಯಾವುದೇ ಕಾರಣಕ್ಕೂ ಆರಂಗಿಲ್ಲ. ಅದೇ ರೀತಿಯಾಗಿ ಪೂಜೆ ಮಾಡ್ಕೊಂತ ಬಂದು ಈ ದಿನ ಇವತ್ತಿನ ದಿನ ರಾತ್ರಿ ಅಂದರೆ 21ನೇ ತಾರೀಕಿನ ರಾತ್ರಿ ಆ ಗಟ್ಟಿಗಡಿಗೆಯನ್ನು ನಾವು ಅಮ್ಮನ ಗುಡಿ ತರ್ತೀವಿ. ಈ ಗಟ್ಟಿಗಡಿ ಕುಂದಿಸಿದಾಗ 9 ದಿನ ನಾವು ಯಾವುದೇ ಒಂದು ವೆಹಿಕಲ್ ಆಗಿರ್ಬೋದು, ಒಂದು ಹೈನು ಮೊಸರು ಮಜ್ಜಿಗೆ ಆಗಿರ್ಬೋದು, ಯಾವುದೇ ಒಂದು ಹೊರಗಡೆ ನಾವು ಬಿಡಲ್ಲ. ಇದು ಒಂದು ನೀರಿನ ಬಂಡೆ ಆಗಿರ್ಬೋದು, ಯಾವುದೇ ಒಂದು ವಸ್ತುಗಳು ನಾವು ಊರಿನಲ್ಲಿ ಬಿಡಲ್ಲ. ನಾವೇನಾದ್ರು ಹುಟ್ಟು ಬಟ್ಟೆಯಲ್ಲಿ ಹೊರಗೆ ಹೋಗ್ತೀವಿ ಮತ್ತು ಹುಟ್ಟು ಬಟ್ಟೆಯಲ್ಲಿ ಒಳಗೆ ಬರ್ತೀವಿ. ನಮ್ಮ ಏನಲ್ಲಿ ವೆಹಿಕಲ್ಸ್ಗಳು ಏನೇ ಇದ್ದರೂ 9 ದಿನ ಹೊರಗೆ ಇರ್ತಾವೆ. ಅದೇ ಒಂದು ಹಿಂದಿನ ಬಂದಾಗ ಒಂದು ವಿಶೇಷತೆ ಇವತ್ತು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ 9 ಗಟ್ಟಿಗಡಿಗೆನೂ ನಮ್ಮ ಅಮ್ಮನ ದೇವಸ್ಥಾನದಲ್ಲಿ ತೊಗೊಂಬಂದು ಅವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ, ಮತ್ತು ಈಗಾಗಲೇ ನಾವು ಊರಮ್ಮನ ಬಡಿಗರ ಮನೆಗೆ ಬಣ್ಣಕ್ಕೆ ಕರ್ಕೊಂಡು ಹೋಗಿದ್ದೀವಿ. ಅದು ಮೊದಲನೇ ಕಾರ್ಯಕ್ರಮ ಇವತ್ತು ಮುಗಿದಿದೆ. ಇವತ್ತು ಸಾಯಂಕಾಲ ಗುಳೆಲಕ್ಕಮ್ಮನ ಕರ್ಕೊಂಬರ್ತೀವಿ. ಆ ಅಮ್ಮನ ಕರ್ಕೊಂಬಂದು ಆಕೆಯನ್ನು ಪ್ರತಿಷ್ಠಾಪನೆ ಮಾಡಿ ಹೂವಣ್ಣು ಕಾಯಿ ಕರ್ಕೊಂಡು ಕೊಟ್ಟು, ಇವತ್ತು ರಾತ್ರಿ ಗಟ್ಟಿಗಡಿಗೆ ಸಮೇತ ಅಮ್ಮನ ಊರವ್ರು ಕರ್ಕೊಂಡು ಹೋಗಿ ಊರವ್ರು ಪ್ರತಿಷ್ಠಾಪನೆ ಮಾಡಿ, ನಾಳೆ ಬೆಳಗ್ಗೆ 5 ಗಂಟೆಗೆ ಹಣ್ಣು ಹೂವು ಕಾಯಿ ಕರ್ಕೊಂಡು ಕೊಟ್ಟು ಆ ಅಮ್ಮನ ಕೃಪೆಗೆ ಪಾತ್ರ ಆಗ್ತೀವಿ.